ಎಷ್ಟು ಸತಿ ಎಷ್ಟು ಕೇಸ್ಗಳಿವೆ ನಿಮ್ಮ ಮೇಲೆ? ಎಷ್ಟು ಕೇಸು? कितने केस तुम्हारा पोर है? एक ಏನ್ ಕಳ್ತನ ಮಾಡ್ತೀವಿ? चोरी का क्या? क्या चोरी किया? कांच ಟಾರ್ಚರ್ ಮಾಡಿದ್ದು ಯಾಕೆ ಟಾರ್ಚರ್ ಮಾಡಿದ್ದಾರೆ? ನನಗೆ ಬೇರೆಯವ್ರಿಗೆ ಎಲ್ಲರಿಗೂ ಬಿಟ್ಟು ನಿನಗೆ ಯಾಕೆ ಟಾರ್ಚರ್ ಮಾಡ್ತಾರೆ ಪೊಲೀಸರು? ಬೇರೆಯವ್ರಿಗೆ ಎಲ್ಲರಿಗೂ ಬಿಟ್ಟು ನಿನಗೆ ಯಾಕೆ ಟಾರ್ಚರ್ ಮಾಡ್ತಾರೆ ಪೊಲೀಸರು? 20 ವರ್ಷ ಹಿಂದೆ ಸರ್. ಅದೇನಯ್ಯ, ಬೇರೆಯವ್ರು ಎಲ್ಲರಿಗೂ ಬಿಟ್ಟು ನಿನಗೆ ಯಾಕೆ ಟಾರ್ಚರ್ ಮಾಡಿದ್ದಾರೆ ಪೊಲೀಸರು? ಸರ್ ಅವ್ ಮಾಡಿದ್ರಿ ನಾವು ಹೊಡೆದ್ರಿ. ನಿನಗೆ ಯಾಕೆ ಟಾರ್ಚರ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದೆ ನಾನು. ದೇವ್ರಿಗೆ ಗೊತ್ತಿರಿ. ನಾ ಏನ್ ಹೇಳ್ತೀನಿ, ಟಾರ್ಚರ್ ಮಾಡಿದ್ರು ಏನ್ ಕೇಸ್ ಇದೆ ಇವನ ಮೇಲೆ? ನಂಗೆ ಆರಾಮಿಲ್ದ್ರಿಗೆ ಅಳ್ಕೊಂಡ್ರೆ ಸರ್. ನಾನು ಕುಡಿಸಾಗ್ಯದ. ಆರಾಮಿಲ್ಲದೆ ಇದ್ರು ಪೊಲೀಸರ ಮೇಲೆ ಕೈ ಹಾಕಿದ್ದೀನಿ. ಅದು 20 ವರ್ಷ ಹಿಂದೆ ಸರ್. ನಂಗೆ ಇದಾಗಿಲ್ರಿ. ನನ್ನ ಮೈಂಡ್ ಬರಬರಿ ಇರೋದ್ರಿ. ಈಗ ಚೆನ್ನಾಗಿ ಮಾತಾಡ್ತಿದ್ಯಾ? ಈಗ ಚೆನ್ನಾಗಿ ಗೊಂಡ ತಾನೆ ಬರಬೇಕಲ್ಲ, ಯಾಕೆ ಕರ್ಕೊಂಡು ಬಂದಿಲ್ಲ? ಅವನು ಹೋಗುದೇನ್ರಿ? ಇವತ್ತು ರೌಡಿ ಪೀರಿಯಡ್ ಇಟ್ಕೊಂಡು ಅವನಿಗೆ ಅಲ್ಲಿ ಕಳ್ಸಿಕೊಡ್ದೇನು? ನಾವು ಅಪಾಯಿಂಟ್ಮೆಂಟ್ ಕೊಡ್ತಾನ ಅವನು ನಮ್ಗೆ? ಪೀಸ್ಫುಲ್ ಆಗಿದೆ ನಿಮ್ಗೆ. ಏನೇ ಇಷ್ಟು ವಯಸ್ಸಿದೆ, ಏನ್ ಬದಲಾವಣೆ ಆಗಿಲ್ಲ? ಆಕುಲ್ ಕಳ್ತಾನೆ. ಯಾಕೆ ಎಲ್ಲಿದೆ ಕ್ಯಾಪಿಟಲ್? ಎಲ್ಲಿದೆ ಕ್ಯಾಪಿಟಲ್? ಕಾಶಿಫ ಅನ್ಕೊಂಡಿದ್ದೀನಿ. ಏನ್ ಕೆಲಸ ಮಾಡಿದ್ವಿ? ಏನ್ ಕಳ್ತನ ಮಾಡಿದ್ವಿ? क्या काम करता बोलो? चश्मा ईरानी. ಏನ್ ಕೇಸ್ ಇದೆ? ಎಷ್ಟಿದೆ? ಹಾ? ಮತ್ತೆ ಕ್ಯಾಪ್ ಮನೆ मर्डर ಏನು ಕೇಸ್ ಆಗಿದೆ ಅಂತ ಕೇಳಿದೆ ನಾನು. ಮತ್ತೆ ಹೇಳ್ಬೋದಲ್ಲ, ಎಷ್ಟು ಮರ್ಡರ್ಗಳು ಮಾಡಿದ್ದೆ? ಅದು ಯಾಕೆ ಹಾಕಿದ್ದಾರೆ? ಸುಮ್ಮನೆ ಹಾಕ್ತಾರ? ಮತ್ತೆ ಸುಮ್ಮನೆ ಹಾಕಿದ್ರೆ ಅಷ್ಟು ಕೇಸ್ ಕ್ಲೋಸ್ ಮಾಡಿದ್ದೆ. ನೀನು ಎಲ್ಲಿದೆ ನಿನ್ ಗ್ಯಾಂಗ್? ಆ ಕೇಸಲ್ಲಿ ನಿನ್ನೊಟ್ಟಿಗೆ ಎಷ್ಟು ಜನ ಇದ್ದಾರೆ? ಮತ್ತೆ 4 ಜನ ಮೇಲೆ ಸುಮ್ಮನೆ ಹಾಕ್ತಾರ? ಜೈಲು ಹೋಗಿದ್ದಿ? ಇವತ್ತು ಇಡೀ ಬೀದರ್ ಜಿಲ್ಲೆಯಲ್ಲಿ ಇರುವಂತಹ ರೌಡಿ ಶೀಟರ್ಗಳು ಪ್ಲಸ್ ಎಂಒಬಿಗಳ ರೌಡಿ ಪೆರೇಡ್ ನಡೆಸಿದ್ದೇವೆ. ಒಟ್ಟಿನಲ್ಲಿ ಬೀದರಲ್ಲಿ 966 ರೌಡಿ ಶೀಟರ್ಸ್ ಇದ್ದಾರೆ. 1043 ಎಂಒಬಿಗಳಿದ್ದಾರೆ. ಎಂಒಬಿಗಳಂದಾಗ ಬೇರೆ ಬೇರೆ ಕಳ್ಳತನಗಳು, ಬೈಕ್ ಕಳ್ಳತನಗಳು, ಮನೆ ಕಳ್ಳತನಗಳು, ರಾಬರಿ, ಕುರಿ ಕಳ್ಳತನ, ಪ್ರಾಣಿಗಳ ಕಳ್ಳತನ, ಈ ರೀತಿ ಸುಮಾರು ಕಳ್ಳತನಗಳಲ್ಲಿ ತೊಡಗಿಸಿಕೊಂಡಿದ್ದವರ ಮೇಲೆ ನಾವು ಎಂಒಬಿ ಶೀಟ್ಸ್ ಓಪನ್ ಮಾಡಿದ್ದೇವೆ. ಅವರಲ್ಲಿ ಸುಮಾರು 30% ಜನರು ಇವತ್ತು ರೌಡಿ ಪೆರೇಡ್ಗೆ ಹಾಜರಾಗಿದ್ದಾರೆ. ಹಾಗೂ 966 ರೌಡಿ ಶೀಟರ್ಗಳಲ್ಲಿ ಕೂಡ 30% ಇವತ್ತು ರೌಡಿ ಪೆರೇಡ್ಗೆ ಹಾಜರಾಗಿದ್ದಾರೆ. ರೌಡಿ ಪೆರೇಡ್ಗೆ ಹಾಜರಾಗಿದ್ದಾರೆ ಅಂದ್ರೆ ಕಾನೂನಿಗೆ ಗೌರವಿಸಿ ನಮ್ಮ ನಿಯಂತ್ರಣಕ್ಕೆ ಒಳಪಟ್ಟು ಇವತ್ತು ರೌಡಿ ಪೆರೇಡ್ಗೆ ಬಂದಿದ್ದಾರೆ ಅಂತ ನಾವು ಪರಿಗಣಿಸ್ತೇವೆ. ಯಾರು ರೌಡಿ ಪೆರೇಡ್ಗೆ ಬಂದಿಲ್ವೋ ಅವರು ಇನ್ನೂ ಕಾನೂನು ಬಾಹಿರವಾಗಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ನಾವು ನಂಬ್ತೇವೆ. ಸೊ ಅಂತವರ ಮೇಲೆ ಇನ್ನೂ ಹೆಚ್ಚಿನ ನಿಗಾ ವಹಿಸಿ ಒಟ್ಟಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ರೌಡಿ ವರ್ತನೆಯನ್ನ, ರೌಡಿಸಮ್ ಅನ್ನ ಮಟ್ಟ ಹಾಕಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಬೀದರ್ ಪೊಲೀಸರು ಕಾರ್ಯಾಚರಣೆ ನಡೆಸ್ತೇವೆ. ಅದಕ್ಕಾಗಿ ಸಾರ್ವಜನಿಕರು ಹಾಗೂ ಮೀಡಿಯಾದವರು ಕೂಡ ನಮಗೆ ಕೋಆಪರೇಷನ್ ನೀಡಿ ಅಂತ ನಾನು ಬೇಡಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು.